ಆ ವ್ಯವಸ್ಥೆ ನನಗಿಲ್ಲ. ನಾನು ಅದು ಒಬ್ಬರೊಳಗಿಲ್ಲ, ನಮಗೆ ಬೇಕಾಗಿಲ್ಲ. ಪಟಾಲಿಯಂ ಕರ್ಕೊಂಡ್ಬಂದು ಗಂಧ ಮಾಡೋದು ಮತ್ತೊಂದು. ಸರ್, ನೀವು ಫೋನ್ ಹಚ್ಚಿದೆ ಒಂದೇ ಮಾತಾಡಿದೆ. ನೀವು ಒಬ್ಬ ಮಂತ್ರಿಯಾಗಿ ಫೋನ್ ಹಚ್ಚಿರಿ, ನಿಮ್ಮ ಅಧಿಕಾರಿಗಳು ಸರಿಯಾಗಿ ಮಾಡ್ತಾ ಇಲ್ಲ. ಸರ್, ಸರಿ ಮಾಡೋದಂತೆಯೇ ನೀವು ಪಟಾಲಿಯಂ ಕರ್ಕೊಂಡ್ಬಂದು ಮಾತಾಡ್ತೀರಿ ಅಂತ. ಆಯ್ತಾ ಸರ್, ಸಾರಿ, ನಾವು ಪಟಾಲಿಯಂ ಕರ್ಕೊಂಡ್ಬರೋಂಥ ಅವಶ್ಯಕತೆ ಇಲ್ಲ ಸರ್. ಸೋಮಣ್ಣ ಸಾಹೇಬರಿಗೆ ಭಾಳ ಗೌರವ ಕೊಡ್ತೀವಿ. ಏನಿದೆ ಉಸ್ತುವಾರಿ ಮಂತ್ರಿಗಳಿಗೆ, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ಹಿಂದೆಲ್ಲ ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಸ್ಪ್ರೇ ಅವ್ರಿಗೆ ಎಲ್ಲರಿಗೂ ಕಲ್ಲಿರ್ತಾರೆ. ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಹಿಟ್ನಾಳ್ ಸಾಹೇಬ್ರಿಗೆ, ತಂಗಡಿಗೆ ಅವರಿಗೆ ನನ್ನ ಮನವಿ ಇಷ್ಟೇ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ₹1 ಕೂಡ ನಾವು ಕೇಳಿಲ್ಲ. ಈ ಎಲ್ಲ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ. ನೀವು ಕೂಡ ಇಲ್ಲಿದ್ದೀರಿ. ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರು ಕೂಡ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ತೇ ಹೋದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬ್ರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ನಾವು ಕಲ್ಲು ಹಾಕಿದ್ದಾರೆ ಅಂತ ನೀವು ಹೇಳಿದ್ರೆ ತಿಳ್ಕೊಂಡಿದ್ದೆ. ಕಲ್ಲು ಹಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ. ನಿಮಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಹೆಸರು ಎಲ್ಲ ಕಡೆಯಲ್ಲಿ ಹಾಕಿದೆ. ನಾನು ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಅವ್ರ ಸಹೋದರಿಗೆ ಇಷ್ಟೇ ನಾನು ವಿನಂತಿ ಮಾಡೋದು. ಶಿವರಾಜ್ ತಂಗಡಿಗೆ ಅವರಿಗೆ ನಾನು ತಿಳ್ಕೊಂಡಿದ್ದೆ, ನೀವು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರಿ. ಬಂದ್ರೆ ಇಲ್ಲಿ ಹೆಸರು ಹಾಕಿದೆ, ಅಲ್ಲಿ ಪೂಜೆ ಕ್ಷೇತ್ರದೊಳಗೆ ಒಂದೇ ಒಂದು ಇದಾಗಿದ್ದಾರೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರೊಬ್ಬರಿಗೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು ಅನ್ನೋದು ನನ್ನ ಆಶಯವೂ ಕೂಡ ಇದೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇರೋದ್ರಿಂದ ನಾನು ಇಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ವಿನಂತಿ ಮಾಡ್ತೀನಿ. ನಾವು ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ, ನಾವೆಂದೂ ಕೂಡ ಕೇಳಿಲ್ಲ. ಆದ್ರೆ ನಿಮ್ಮ ಹೆಸರು ಹಾಕಿದ, ನಿಮ್ಮನ್ನ ಗೌರವದಲ್ಲಿ ಕಂಡಿದ್ದೇವೆ, ಎಲ್ಲವನ್ನು ಕೂಡ ಮಾಡಿದ್ದೇವೆ. ಎಲ್ಲೋ ಬಂದು ಏನೋ ಮಾಡ್ತಕ್ಕಂಥದ್ದು ನಿಮ್ಗೆ ಅಲ್ಲ, ಆಗ್ಲಿಲ್ಲ. ಇದು ನಿಮ್ಮ ತೀರ್ಮಾನ. ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನು ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದ್ರೆ ನಾನು ಇನ್ನು 5 ನಿಮಿಷ ನಾನು ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸಿಗೆ ಇಲ್ಲ, ನನಗೇನು ಲಾಸ್ ಇಲ್ಲ. ಆದರೆ ಇವೆಲ್ಲವನ್ನು ಕೂಡ ಪೊಲೀಸರು ತಮ್ಮ ಕರ್ತವ್ಯವನ್ನು ತಾವು ಮಾಡೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ಕೆ ಹೋಗಬೇಡಿ. ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ. ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯರಿಗೆ ಅವ್ನು ಯಾವ ಪಾರ್ಟಿ ಈ ಪಾರ್ಟಿ ನಮ್ಮ ಹೆಸರಿಲ್ಲ ಅಂತ ಇಲ್ಲಿ ನೋಡಿದ್ರೆ ಎಲ್ಲರ ಹೆಸರಿದೆ, ಕೊಡಪ್ಪ ಓಪನ್ ಮಾಡೋಣ. ಎಲ್ಲರ ಹೆಸರು ಇದೆ, ಎಲ್ಲವನ್ನು ಕೂಡ ಸೇರಿಸಿ ಮಾಡಿದ್ದೀವಿ. ಆದ್ರಿಂದ ನಾನು ಅಧಿಕಾರಿಗಳಿಗೆ ಇವತ್ತಿನ ಸೂಚನೆ ಕೊಡ್ತೀನಿ. ಇನ್ನು ಮುಂದೆ ನಿಮಗೆ ಕೊಡ್ತಾ ಇದ್ದೀವಿ. ತಾವು ಅನಾವಶ್ಯಕವಾಗಿ
ಮಜಾ ತಗೊಳಕ್ ಬಂದಿದ್ದೀರಿ. ಈ ಮಜಾ ತಗೊಳಕ್ ನಿಮ್ಗಲ್ಲ. ಸೋಮಣ್ಣರು ಕೂಡ ಎಲ್ಲೋ ಒಂದ್ ಕಡೆ ಈ ಭಾಗದ ಜನರ ನಾಡಿ ಮಿಡಿತವನ್ನು ಗೊತ್ತಿದೆ. 50, 60, 70 ವರ್ಷ ನಿಮ್ ಮಾರಕ ಯೋಗ್ಯತೆ ಇಲ್ಲ. ಬಹುತೇಕ ಕೆಲಸಗಳನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಕೊಂಡು 12,900 ಕೋಟಿ ರೂಪಾಯಿಗಳ ಕಲ್ಯಾಣ ಕರ್ನಾಟಕದ 12,900 ಕೋಟಿ ಕೆಲಸಗಳು ನಡೀತಾ ಇದೆ. ಅದ್ಯಾವ್ದು ಏನೇನು ಅನ್ನೋದನ್ನ 3 ಗಂಟೆಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದೆ. ಏನು ಈ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದ ಉದ್ದೇಶಪೂರ್ವಕವಾಗಿ ರಾಜ್ಯದ ಮಂತ್ರಿಗಳು ಕಾನೂನನ್ನು ಕೂಡ ಬದಿಗೊತ್ತು ಎಲ್ಲ ಒಂದು ಕಡೆ 4 ಜನ ಪಟಾಲಗಳು ಇಟ್ಕೊಂಡು ನನಗೆ ನೋವಾಯ್ತು, ನನ್ನ ಹೆಸರು ಇಲ್ಲ ಅಂದ್ರು. ನಾನು ಇಲ್ಲಿ ಬಂದು ನೋಡಿದ್ರೆ ಎಲ್ಲರ ಹೆಸರು ಇದೆ, ಯಾರ ಹೆಸರು ಕೂಡ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬರ ಹೆಸರನ್ನು ಕೂಡ ಹಾಕಿದ್ದೀನಿ. ಅದು ಹಾಕಿಲ್ಲ ಅಂದ್ರೆ ತಪ್ಪು ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ನಾನು ಇಲ್ಲಿ ಸರಿ ಗಲಾಟೆ ನೋಡಪ್ಪ, ಒಂದು ನಾನು ತಕ್ಷಣ ಬಂದ ತಕ್ಷಣ ನನಗೆ ತಂಗಡಿಗೆಯವರು ನನ್ನ ಹೆಸರನ್ನೇ ಹಾಕಿಲ್ಲ ಕಲ್ಲೆಯಲ್ಲಿ ಅಂದರು. ನಾನು ಅದಕ್ಕೆ ಸ್ವಲ್ಪ ನನಗೂ ಕೂಡ ಮಾಹಿತಿ ಇರಲಿಲ್ಲ, ಗದ್ಗತಿನ ಅದೇ. ಅದಾದಮೇಲೆ ಬಂದು ನೋಡಿದೆ ಎಲ್ಲರ ಹೆಸರು ಕಲ್ಲೆಲ್ಲಿ ಹಾಕಿದ್ದಾರೆ. ಪ್ರೋಟೋಕಾಲ್ನ ಎಲ್ಲೂ ಕೂಡ ವೈಲೇಟ್ ಮಾಡಿಲ್ಲ. ರಾಷ್ಟ್ರದಲ್ಲಿ ಭಾರತ ಸರ್ಕಾರ ಈ ಒಂದು ಏನು ಇಟ್ನಾಡ್ ಗ್ರಾಮದಲ್ಲಿ LC-77 27 ಕೋಟಿ ರೂಪಾಯಿನಲ್ಲಿ 22-23ಕ್ಕೆ ಸ್ಯಾಂಕ್ಷನ್ ಆಯಿತು. 50% ರಾಜ್ಯ ಸರ್ಕಾರ, 50% ಭಾರತ ಸರ್ಕಾರ ಅಂತ ಆಯಿತು. ರಾಜ್ಯ ಸರ್ಕಾರ ತಾನು ಕೊಟ್ಟಿದ್ದಂಥ ಕಾಗದವನ್ನು ವಾಪಸ್ ತಗೋತು. ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ. ಇದರ ಬದ್ಧತೆಯನ್ನು ಅರ್ಥ ಮಾಡ್ಕೊಂಡು ನಾವು ಎಷ್ಟು ಕೂಡ ಏನು ಇವತ್ತು 27-28 ಕೋಟಿ ಏನಿದೆ ಇಷ್ಟು ಕೂಡ ಕೇಂದ್ರ ಸರ್ಕಾರನೇ ಮಾಡೋದು ಅಂತ ಮಾಡಿ ಇಟ್ಟಾಡ್ರು ನನಗೆ ಬಂದು ಹೇಳಿದ ಮೇಲೆ 24ರಲ್ಲಿ ಆದೇಶ ಮಾಡಿ ಟೆಂಡರ್ ಮಾಡಿ ಕೆಲಸನ ಇವತ್ತು 100ಕ್ಕೆ 100 ಭಾರತ ಸರ್ಕಾರದ ಅನುದಾನದಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ನಾನು ತಂಗಡಿಗೆಯವರು ತುಂಬ ನೋಡಿದೆ. ಅವ್ರು ಹೇಳಿದ ತಕ್ಷಣ ನನಗೊಂಥರ ಬೇಸರಿಕೆ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಬಂದು ನೋಡಿದೆ. ಎಲ್ಲರ ಹೆಸರು ಇದೆ, ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MP ಇದೆ, MLAದು ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಂದು, ಭಾರತ ಸರ್ಕಾರದಲ್ಲಿ ಒಟ್ಟು ನಮ್ಮಲ್ಲಿ ಬಂದ ಮೇಲೆ 670, 680 ಒಟ್ಟು LC ಗೇಟ್ಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ನಮ್ಮ ತೀರ್ಮಾನ ಇರೋದು 100ಕ್ಕೆ 100 ಯಾವುದೇ ಜಿಲ್ಲೆಯಲ್ಲಿ 32 ಜಿಲ್ಲೆಯಲ್ಲೂ ಕೂಡ LC ಗೇಟ್ಗಳು ಇರಬಾರ್ದು. ಯಾವುದೇ LC ಗೇಟ್ಗಳಿದ್ದರೆ ಜನರಿಗೆ ಅನಾನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರದಿಂದ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಬ್ಯಾನರ್ನಲ್ಲಿ ನಮ್ಮ ಫೋಟೋಗಳಿಲ್ಲ. ಅಲ್ಲಪ್ಪ, ಒಂದು ನಿಮಿಷ. ಬ್ಯಾನರು ಮತ್ತೊಂದು ಅವ್ರವ್ರ ಪಾರ್ಟಿಯವರು ಅವ್ರು ಹಾಕೋತಾರೆ.
ಹಾಕೋತಾರೆ. ಇವಾಗ ನಂದೇ ನೆನ್ನೆ ತುಕಾರಾಮ್ ಕಾರ್ಯಸೂಚಿಗೆ ಹೋಗಿದೆ. ರೈಲ್ವೆ ಇಲಾಖೆ ಮಾಡೋದಂತ ಬ್ಯಾನರ್ ಅಲ್ಲಿ ಅಲ್ಲ, ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನು ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ಟರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಶಂಕುಸ್ಥಾಪನೆ ಭೂಮಿ ಪೂಜೆ ಮಾಡಿರ್ತಾರೆ ಅಲ್ಲಿ ಅವ್ರದ್ದು ಹೆಸರಿಲ್ಲ. ಅಪ್ಪ ಒಂದು ನಿಮಿಷ, ಹೆಸರೆಲ್ಲಪ್ಪ ಅವ್ರು ಹೇಳ್ತಾರೆ ಅಪ್ಪ ಒಂದು ನಿಮಿಷ ತಾಳು. ಶಂಕುಸ್ಥಾಪನೆಯಲ್ಲಿ ಯಾರ್ದು ಹೆಸರಿಲ್ಲ. ಭೂಮಿ ಪೂಜೆ ಮಾಡಿ ಇಲ್ಲಿ ಬಂದು ಕಲ್ಲು ನೋಡಿ ನೀವೇನೆ ಇದ್ರೊಳಗೆ ಎಲ್ಲ ಕಡೆನೂ ಹೆಸರು ಹಾಕಿದೆ. ಅದನ್ನು ಬಿಟ್ಟು ಇಡೀ ದೇಶದಲ್ಲಿ ನಾವು ರೈಲ್ವೆ ಇಲಾಖೆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ನರೇಂದ್ರ ಮೋದಿಯವರನ್ನು ನಾವು ಯಾವುದೇ ಮಾಡಿದ್ರು ಕೂಡ ಅವರು ರಾಷ್ಟ್ರದ ಪ್ರಧಾನಿಗಳು ಅವರೊಬ್ಬರಿಗೆ ನಾವು ಫೋಟೋ ಹಾಕಿ ಮಾಡೋದು. ಅದನ್ನು ಬಿಟ್ಟು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ, ಆಯಾ ತಾಲೂಕುಗಳಲ್ಲಿ, ಆಯಾ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭಾ ಸದಸ್ಯರಿರ್ಬೋದು, ರಾಜ್ಯದ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇವ್ರು ಯಾರನ್ನು ಕೂಡ ಹೊರತುಪಡಿಸಿ ನಾವು ಮಾಡಿಲ್ಲ. ಮಾಡುವಂಥ ಪ್ರಮೇಯವು ನನಗಿಲ್ಲ. ಆದ್ದರಿಂದ ಎಲ್ಲರಿಗೂ ಹೋಗಿ ನೋಡಿ ಅದಕ್ಕೆ ಅವರು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದಕ್ಕೆ ಏನು ಬೇಕಪ್ಪ? ಅದಕ್ಕೆ ವಿರೋಧ ಮಾಡಬೇಕು ಅಂತ ಮಾಡಿದಾಗ ವಿರೋಧ ಏನಕ್ಕೆ ಬೇಕು? ನಾನು ಹೌದೌದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಅದು ಕೆಲಸ ಪ್ರಾರಂಭವಾಯ್ತದೆ. ನಾನೇ 3 ತಿಂಗಳಿಗೊಂದು ಸಾರಿ ಬಂದು ಇದನ್ನು ಸೂಪರ್ವೈಸನ್ನು ಮಾಡ್ತೀನಿ. ನನಗೆ ಏನೂ ಗೊತ್ತಿಲ್ಲ. ಇವಾಗ ಅವರೇ ಅಲ್ಲಿ ಹೇಳ್ತಾ ಇದ್ರು, ಒಂದು ಸರ್ಕಾರಕ್ಕೆ ಒಂದು ನಿಬಂಧನೆ ಇದೆ. ಯಾವುದೇ ಕೆಲಸಗಳು 100 ಕೋಟಿ ರೂಪಾಯಿ ಕೆಲಸ ಕೊಡುವಾಗ ಇದು ಭಾರತ ಸರ್ಕಾರದ್ದು, ರಾಷ್ಟ್ರದ ಒಂದು ದುಡ್ಡನ್ನು ಯಾರ್ದು ಅಂತ ಹೇಳೋದಕ್ಕಾದ್ರೆ ಬೇಕಲ್ವ? ಆ ಕೆಲಸವನ್ನು ಇವತ್ತು ಮೋದಿ ಸರ್ಕಾರದಲ್ಲಿ ನಾವೆಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. 60% ಇಲ್ಲ, ಇಲ್ಲಿ 100ಕ್ಕೆ 100% ಭಾರತ ಸರ್ಕಾರದ ಹಣ. ತಂಗಡಿಗೆ ಇವರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತೀರಾ? ಇದ್ರೊಳಗೆ 1 ಪೈಸಾನೂ ಇಲ್ಲ. ಯಾಕೆ ವಿರೋಧ ಮಾಡ್ತಾರೆ ಅಂತ ಅವ್ರಿಗೆ ಕೇಳಿ. ಒಂದು ಸತ್ಯ, ನನಗೂ ಕೂಡ ಕನ್ಫ್ಯೂಷನ್ ಆಗಿದೆ. ಹೆಸರು ಹಾಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಹೆಸರು ಹಾಕಿದ್ದಾರೆ. ಏನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಪೂಜೆ ಆಗಿದೆ, ಶಂಕುಸ್ಥಾಪನೆ ಆಗಿದೆ. ಆದ್ದರಿಂದ ನಾವು ಇಷ್ಟೇ ಮಾತಾಡ್ತೀವಿ. ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಟ್ನಾಳ್ ಗ್ರಾಮ ಎಲ್ಲಿದೆ ಅಂತ ನನಗೂ ಕೂಡ ತುಂಬ ವರ್ಷದಿಂದ ಗೊತ್ತಿದೆ. ಈ ಗ್ರಾಮಕ್ಕೂ ಬರ್ತೀನಿ, ಕೆಲಸನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇವ್ರು ಯಾರೋ ಮಾತಾಡ್ತಾರೆ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರಿದ್ದರೂ ಕೂಡ ನಮ್ಮ ಅಭಿವೃದ್ಧಿ ಭಾರತ ಸರ್ಕಾರದ್ದು 1% ಕೂಡ ನಾವು ಕಡಿಮೆ ಮಾಡೋದಿಲ್ಲ. ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. 100ಕ್ಕೆ 100 ಆಗಿಲ್ಲ. 100ಕ್ಕೆ 100 ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಇದು ಯಾವ ಉದ್ದೇಶ ಅಂತ ಅವ್ರಿಗೆ ಕೇಳಿ. ಥ್ಯಾಂಕ್ ಯು. ಈ ನಮ್ಮ ಕಣ್ಣಿದ್ರಿಗೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ. ಆ LED ಒಳಗೆ ಸೋಮಣ್ಣವ್ರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇಡಬೇಕಲ್ಲ. ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇದು ಒಳ್ಳೇದಲ್ಲ. ತಾನೊಬ್ಬ ಸೀನಿಯರ್ ಲೀಡರ್ ಆಗಿ ಒಂಥರ ಇವ್ರು ಹೆಂಗಾಗಿದೆ BJP ಅವರು ಅಂತಂತಂದರೆ ಸದ್ದಾಮ್ ಹುಸೇನ್ ಆದಂಗೆ ಆಗಿದ್ದಾರೆ. ಇವರು ಸರ್ವಾಧಿಕಾರಿ, ಇವ್ರದ್ದು ಸರ್ವಾಧಿಕಾರಿ ಏಕಚಕ್ರಾಧಿಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರು ಇಲ್ಲಿ ಒಪ್ಕೊಳಗಲ್ಲ. ಇದು ಕೊಪ್ಪಳ ಜಿಲ್ಲೆ. ಈ ಕೊಪ್ಪಳ ಜಿಲ್ಲೆದಾಗ ಸರ್ವಾಧಿಕಾರಿಯನ್ನು ಎಂದೂ ಒಪ್ಕೊಳಕ್ಕೂ ಸಾಧ್ಯನೇ ಇಲ್ಲ. ನೋಡಿ, ಕಲ್ಲಲ್ಲೆಲ್ಲ ಇಂಪಾರ್ಟೆಂಟು. ವೇದಿಕೆ ಮ್ಯಾಗ ಸ್ಕ್ರೀನ್ ಮೇಲೆ ಹೆಸರಿಲ್ಲ, ಅಲ್ಲೇ ಭೂಮಿ ಪೂಜೆಯಲ್ಲಿ ಹೆಸರಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲ. ಅದನ್ನು ನಮ್ಮ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ನಮ್ಮ ಕಾರ್ಯಕರ್ತರಿಲ್ಲದ ನಾವೆಲ್ಲಿದ್ದೀವಿ? ನಾವು ಕಾರ್ಯಕರ್ತರಿದ್ದರೆ ನಾನು ಮಂತ್ರಿ ಆಗ್ಬೋದು, ಅದು MLA ಆಗ್ಬೋದು, ಅದು MP ಆಗ್ಬೋದು. ಕಾರ್ಯಕರ್ತರು ಭಾಳ ಸ್ಪಷ್ಟ. ನಾವು ಸಹಿಸ್ಕೊಳಕ್ಕೆ ತಯಾರಿದ್ದೀವಿ ಹೆಸರಿಲ್ಲ ಅಂದ್ರೂ. ಆದರೆ ಕಾರ್ಯಕರ್ತರು ಸಹಿಸ್ಕೊಳಂಗಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಭಾಷಣದೊಳಗೆ ಏನು ಹೇಳ್ತಾರೆ? ನಾವು ಪಟಾಲಂ ಕರ್ಕೊಂಬರಂತೆ. ನಮಗೇನು ಗೊತ್ತೇ ಇಲ್ಲಿದ್ರು. ಪಟಾಲಂ ಕರ್ಕೊಂಬರೋಂಥ ಅವಶ್ಯಕತೆ ನಮಗಿಲ್ಲ. ಆ ಸಂಸ್ಕಾರನೂ ನಮ್ಮದಲ್ಲ, ಆ ಸಂಸ್ಕೃತಿನೂ ನಮ್ಮದಲ್ಲ. ಪಟಾಲಮ್ಮನ ಕರ್ಕೊಂಡು ಅಡ್ಡಾಡೋದು ಅದು 100ಕ್ಕೆ 100. ಅವ್ರು ಹೇಳ್ತಾರಲ್ಲ, ಮೋದಿಯವ್ರ ಮೇಲಿದ್ದ ಆಕಾಶದಿಂದ ಕೆಳಗಿಳಿದು ಬಿಟ್ಟಾರ ಅವರೊಬ್ಬರೇ ಅಂತ ಹೇಳಿದ್ರಲ್ಲ, ದೇವಮಾನವ ಅಂತ ಹೇಳಿದ್ರಲ್ಲ. ಮತ್ತೆ ಇದು ನಾವು ಈ ದೇಶದ ಜನ ಒಪ್ಕೊಂತೀವ? ಪ್ರಜಾಪ್ರಭುತ್ವ ಒಪ್ಪಕ್ಕೆ ಸಾಧ್ಯತೆ ಐತ್ಯಾ? ದೇವಮಾನವ ಅಂತ ಅಂದ್ಗಳೇನೆ. ಹೌದು ರೀ, ಕರ್ನಾಟಕ ರಾಜ್ಯ ಈ ದೇಶದೊಳಗೆ ಮಹಾರಾಷ್ಟ್ರ ಮೊಟ್ಟ ಮೊದಲನೇ ಸ್ಥಾನ, 2ನೇ ಸ್ಥಾನನ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದ್ರೊಳಗೆ. ಟ್ಯಾಕ್ಸ್ ಇರಲಿಲ್ಲ ಅಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇರ್ತೈತೆ. ರಾಜ್ಯಗಳು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಾಗ ದುಡ್ಡು ಇರ್ತೈತೆ.
ಇದೆಲ್ಲ ಯಾರಿಗಾರ ಸಣ್ಣ ಹುಡುಗರಿಗೆ ಅವ್ರ ಪಕ್ಕಕ್ಕೆ ಅದರಲ್ಲ ಮಾಜಿಗಳಿಗೆ ಹೇಳಿದ್ರೆ ತಿಳ್ಕೊಂತಾರೆ. ಯಾರು ಆದಿ ತಪ್ಪಿಸಿದಾರಂತ ಸೋಮಣ್ಣ ಆದಿ ತಪ್ಪದಲ್ಲ. ಸೋಮಣ್ಣವರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಪಟಾಲಂ ಅದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದ್ವಿ ನಾವು. ಪಟಾಲಂ ಅಂತಂತಿಲ್ಲ, ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ನಾನು ಅಲ್ಲೇ ನಿಲ್ಸಿದ್ರು. ವೇದಿಕೆ ಹತ್ತಬಾರ್ದು ಆಗಿದೆ ಮುಗಿದಿದೆ. ನಾನು ಪ್ರತಿ 3 ದಿನ ಬಂದು ನೋಡಿ ಮಾಡಂತ ಹೇಳ್ರಿ, ಬೇಡ ಅಂತಾರೆ ಯಾರು ಅವ್ರು ಮಾಡಂತ ಹೇಳ್ರಿ. ಎಲ್ಲರನ್ನು ಗೌರವದಿಂದ ಜನಪ್ರತಿನಿಧಿಗೆ ಗೌರವ ಕೊಡೋದನ್ನು ಮಾಡಲಿ. ಯಾಕಂದ್ರೆ ಹಿರಿಯ ಅಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತಂದು ಮೋದಿಯವರು ಇವ್ರಿಗೆ ಗೌರವ ಕೊಡೋಲ್ಲ. ಅದನ್ನ ಇವ್ರು ಮುಂದುವರಿಸಿದ್ರು ಇಲ್ಲಿ ಯಾರು ಸೇರಂಗಿಲ್ಲ. ಅವ್ರು ಮಾಡಲಿಲ್ಲ ಅಂದ್ರೆ ವರ್ಕ್ಶಾಪ್ ಪ್ರಾರಂಭ ಆಗಲಿ, ಉದ್ಘಾಟನೆ ಮಾಡೋ ಹೊತ್ತಿನಾಗ ಮಾತಾಡ್ತೀವಿ ಅಂತ ನೋಡ್ತೀವಿ.